ವಿದ್ಯುತ್ ಖಾಸಗೀಕರಣ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಗೆ ವಿರೋಧಿಸಿ ಚಿಂತಾಮಣಿಯಲ್ಲಿ ರೈತ ಸಂಘ ಹಾಗೂ ಬೆಸ್ಕಾಂ ನೌಕರರಿಂದ ಬೃಹತ್ ಪ್ರತಿಭಟನೆ. ಚಿಂತಾಮಣಿ, ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡುವುದನ್ನು ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಬೆಸ್ಕಾಂ ನೌಕರರ ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಹಯೋಗದೊಂದಿಗೆ ಸೋಮವಾರ ನಗರದ ಪ್ರವಾಸಿ ಮಂದಿರದ ಆವರಣದಿಂದ ಪ್ರತಿಭಟನಾ ಜಾಥಾ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಸೀಕಲ್ ರಮಣರೆಡ್ಡಿ, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಕ್ರಮದಿಂದ ರೈತರು ಮತ್ತು ಸಾಮಾನ್ಯ ಜನರಿಗೆ ಹೆಚ್ಚಿನ ಹೊರೆ ಬೀಳಲಿದೆ ಎಂದು ಆರೋಪಿಸಿದರು. ಸರ್ಕಾರ ಕೂಡಲೇ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಬೆಸ್ಕಾಂ ನೌಕರರ ಪರವಾಗಿ ಮಾತನಾಡಿದ ಶಿವಶಂಕರ್, ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದಿಂದ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುಸಿಯುವ ಸಾಧ್ಯತೆ ಇದೆ. ಜೊತೆಗೆ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಯೋಜನೆಯನ್ನು ಸರ್ಕಾರ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಬೆಸ್ಕಾಂ ನೌಕರರು ಹಾಗೂ ನೂರಾರು ರೈತರು ಭಾಗವಹಿಸಿದ್ದರು. ಸಲ್ಮಾನ್ ಪಾಷಾ, ಚಿಂತಾಮಣಿ. ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚಿಂತಾಮಣಿ ತಾಲೂಕು ವತಿಯಿಂದ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇವರ ವತಿಯಿಂದ, ಅದೇ ರೀತಿ ಬೆಸ್ಕಾಂ ನೌಕರರ ಸಂಘದ ವತಿಯಿಂದ ಈ ದಿನ ಏನು ಎಲೆಕ್ಟ್ರಿಸಿಟಿಯಿಂದ ಪ್ರೈವೇಟೈಸ್ ಮಾಡಬೇಕು ಅನ್ನೋಂಥ ಉದ್ದೇಶನ ತಡೆ ಹಿಡಿಬೇಕು, ಖಾಸಗೀಕರಣ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅಂತ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆ ಒಂದು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಈಗ ನಾವು ಚಿಂತಾಮಣಿ ತಾಲೂಕಲ್ಲಿ ಈ ದಿವಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಬೆಸ್ಕಾಮು ಒಟ್ಟಿಗೆ ಸೇರ್ಕೊಂಡು ಪ್ರವಾಸಿ ಮಂದಿರದಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಮುಖ್ಯ ಬೀದಿಗಳ ಮುಖಾಂತರ ನಾವು ಇಡೀ ಚಿಂತಾಮಣಿಯ ಎಲ್ಲ ಮುಖ್ಯ ಬೀದಿಗಳಲ್ಲಿ ನಾವು ಎಲ್ಲ ಕೂಡ ಓಡಾಡಿಕೊಂಡು ಎಲ್ಲರಿಗೂ ಕೂಡ ವಿಷಯನ ತಿಳಿಸಿ ಈಗ ಕೊನೆಯ ಹಂತದಲ್ಲಿ ತಾಲೂಕು ಕಚೇರಿ ಮುಂದೆ ಬಂದು ಇಲ್ಲಿ ನಾವು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರ ಅಂದರೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು ಕೊಟ್ಟಿವೆ. ಕೊಟ್ಟಂಥ ಅಹವಾಲಲ್ಲಿ ಮುಖ್ಯ ವಿಷಯಗಳೇನಪ್ಪ ಅಂದರೆ, ನಾವು ಈಗ ಬೆಸ್ಕಾಂ ಇಲಾಖೆ ನಮಗೆ ಮೊದಲಿನಿಂದಲೂ ಕೂಡ ಸುಮಾರು ವರ್ಷಗಳಿಂದ ರೈತರಿಗೆ ಉಚಿತವಾದಂಥ ಒಂದು ವಿದ್ಯುತ್ತನ್ನು ಕೊಡ್ತಾ ಇದೆ, ಏನೋ 10 HP ವರೆಗೂ. ಮತ್ತು ನಮ್ಮ ಮನೆಗಳಿಗೂ ಕೂಡ ವಿದ್ಯುತ್ತನ್ನು 24 ಗಂಟೆ ಅಂತೇಳಿ ಅದನ್ನು ಕೂಡ ಒಳ್ಳೆ ಒಂದು ಇದನ್ನು ಹಳ್ಳಿಗಳಿಗೂ ಕೂಡ ವಿಸ್ತರಣೆ ಮಾಡಿದ್ರು. ಮೊದಲಿಗೆ ನಗರ ಪ್ರದೇಶಗಳಿಗೆ ಮಾತ್ರ ಇತ್ತು, ಹಳ್ಳಿಗಳಿಗೂ ವಿಸ್ತರಣೆ ಮಾಡಿದ್ರು. ಅದನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಈಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಡೀ ರಾಜ್ಯಾದ್ಯಂತ 45 ವರ್ಷಗಳಿಂದ ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದೆ. ಸರ್ಕಾರಗಳು ಏನೇ ತಪ್ಪು ನಿರ್ಧಾರ ತಗೊಂಡಂತ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒಂದು ಚಾಟಿ ಬೀಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಯಾಕೆಂದ್ರೆ ಈಗ ನಮಗೆ ಬೆಸ್ಕಾಂ ಇಲಾಖೆಯವರು ತಿಳಿಸಿದ್ರು ಈ ರೀತಿ ಖಾಸಗೀಕರಣ ಆಗ್ತಾ ಇದೆ ಅಂತೇಳಿ. ಖಾಸಗೀಕರಣ ಆಗೋದ್ರಿಂದ ಏನೇನಾಗುತ್ತೆ ಅಂತೇಳಿ ತಾವು ಎಲ್ಲರಿಗೂ ಕೂಡ ಈಗಾಗಲೇ ಜನರಿಗೆ ಮನವರಿಕೆ ಆಗಿದೆ. ಯಾಕೆಂದ್ರೆ BSNL ಯಾವ ರೀತಿ ಮುಗಿಸಿದ್ರು, ಈಗ ಏರ್ಪೋರ್ಟ್ಗಳಾಯ್ತು, ರೈಲ್ವೆ ಇಲಾಖೆ ಆಯ್ತು, ಎಲ್ಲ ಕೂಡ ಪ್ರೈವೇಟೀಕರಣ ಆಯ್ತು. ಇನ್ನು ತಾವು ವಿಧಾನಸೌಧನ ಕೂಡ ಮಾರ್ಬಿಡಿ. ವಿಧಾನಸೌಧ ಏನಕ್ಕೆ ಇರಬೇಕು, ಅದನ್ನು ಪ್ರೈವೇಟ್ ಮಾಡಬೇಡಿ. ಟಾಟಾ ಬಿರ್ಲಾ ಅವರಿಗೆ ವಿಧಾನಸೌಧನ ಕೂಡ ಅದನ್ನು ಕೊಟ್ಬಿಟ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಪ್ರತಿಯೊಂದು ಕೂಡ ಖಾಸಗೀಕರಣ ಇದರಿಂದ ಸರ್ಕಾರಕ್ಕೆ ಏನು ಆದಾಯ ಇದೆಯೋ ಗೊತ್ತಿಲ್ಲ. ಸಾರ್ವಜನಿಕರಿಗಂತೂ ತಲೆ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಿ. ಯಾಕೆಂದ್ರೆ ಈಗ ನಾವು ರೈತರು ಇರೋವಾಗ ನಾವು ಬೋರ್ವೆಲ್ 10 HP ಹಾಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದಕ್ಕೆ ಕರೆನ್ಸಿ ಹಾಕ್ಸ್ಬೇಕು ಅಂತ ಹೇಳಿ ಒಂದು ಕಾನೂನು ಮಾಡ್ತೀರಪ್ಪ. ಆಗ ರೈತರು ಏನಾಗ್ತಕ್ಕಂಥದ್ದು, ಅದಕ್ಕೆ ಈಗ ಇನ್ನೂ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ನಮ್ಮ ಜಿಲ್ಲೆ 2 ಜಿಲ್ಲೆಗಳಲ್ಲಿ ಮಾವು ಬೆಲೆ ಕುಸಿದಿದೆ. ಅದರ ಬಗ್ಗೆ ತಾವುಗಳು ಯೋಚನೆ ಮಾಡೋದಿಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಬೇಕು.
ಈಗ 4 ರೂಪಾಯಿ ಏನೋ ಮಾಡಿದ್ದಾರೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ಮತ್ತೆ ತರಕಾರಿಗಳೆಲ್ಲ ಕೂಡ ಈಗ ಟೊಮೆಟೊ ಒಂದ್ ದಿವಸ ಬೆಲೆ ಇರ್ತದೆ, ಒಂದ್ ದಿವಸ ಬೆಲೆ ಇರಲ್ಲ. ರೈತರಿಗೆ ಬೆಂಬಲ ಬೆಲೆ ಮಾಡೋದಕ್ಕೆ, ಯಾವ ಬೆಳೆ ನಷ್ಟ ಆಗ್ತದೆ ರೈತರು ಬೆಂಬಲ ಬೆಲೆ ಮಾಡೋದಕ್ಕೆ ಆಲೋಚನೆ ಮಾಡಿ. ಸರ್ಕಾರ ಇರ್ತಕ್ಕಂಥದ್ದು ರೈತರ ಮತ್ತೆ ಸಾರ್ವಜನಿಕರ ಹಿತದೃಷ್ಟಿಯನ್ನ ಕಾಪಾಡ್ಕೊಳ್ಳಕ್ಕೆ. ಆದ್ರೆ ತಾವು ಏನ್ ಮಾಡ್ತಾ ಇದ್ದೀರಿ, ಎಲ್ಲದನ್ನು ಕಮರ್ಷಿಯಲ್ ಇದನ್ನ ಬಿಟ್ಟು ಬಿಡಿ. ಮುಂದಿನ ದಿನಗಳಲ್ಲಿ ನಿಮ್ಗೂ ಒಳ್ಳೆ ಒಂದು ಇದು ಬರ್ತದೆ, ಭವಿಷ್ಯತ್ ಇರ್ತದೆ ಸರ್ಕಾರಕ್ಕೆ. ಇಷ್ಟನ್ನ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ವಿದ್ಯುತ್ ವಿತರಣಾ ಜಾಲದಲ್ಲಿ ನಮ್ಮ ಜೊತೆಯಲ್ಲೇನೆ ಅವರೂ ಸೇವೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿ ಅಂತ ಅರ್ಜಿಯನ್ನು ಹಾಕಿದ್ದಾರೆ. ಅದನ್ನು ತಿರಸ್ಕೃತ ಮಾಡಬೇಕು ಅಂತೇಳಿ ಸಮಯದಲ್ಲಿ ನಾವು ಕೋರ್ಕೊಳ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಒಂದು ಖಾಸಗಿಯವರು ಸಾರ್ವಜನಿಕ ಸೇವೆ ಮಾಡುವಂಥ ಮನೋಭಾವದಿಂದ ಬರೋದಿಲ್ಲ. ಸಾರ್ವಜನಿಕರು ಸೇವೆಯನ್ನು ಮಾಡುವಂಥ ಉದ್ದೇಶವನ್ನು ಬಿಟ್ಟು ಬರೀ ಅವರು ಲಾಭ ಮಾಡ್ಕೊಳ್ಳೋದಂತ ಉದ್ದೇಶ ಒಂದೇ ಅವರ ಮನದಲ್ಲಿರ್ತದೆ. ಈ ಒಂದು ಸಂಸ್ಥೆ ಇಷ್ಟು ಬೆಳಿಬೇಕಾದ್ರೆ ಹಿರಿಯರಿಂದ ಹಿಡಿದು ಎಲ್ಲರೂ ವಿತರಣಾ ಜಾಲವನ್ನು ಕೈಯಲ್ಲಿ ಭೂಮಿಯನ್ನು ಅಗೆದು ನಾವು ಗುಣಿಗಳನ್ನು ನಿರ್ಮಾಣ ಮಾಡಿ ಕಂಬಗಳನ್ನು ಎತ್ತಿ ಇವತ್ತು ವಿತರಣಾ ಜಾಲವನ್ನು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದೀವಿ. ಈ ಒಂದು ಮುಂದುವರೆದ ಒಂದು ಸಮಾಜದಲ್ಲಿ ಬೆಸ್ಕಾಂಗಳಿಂದ ಉತ್ತಮವಾದ ಸೇವೆಯನ್ನು ನಾವು ಗ್ರಾಹಕರಿಗೆ ಕಲ್ಪಿಸ್ತಾ ಇದ್ದೀವಿ. ರಾತ್ರಿ ಆಗಲಿನ ದಿನ ದುಡಿತಾ ಇದ್ದೀವಿ. ನಮ್ಮ ಸುಮಾರು ಜನ ನೌಕರರು ಕಣ್ಣಿಗೆ ಕಾಣದ ಒಂದು ಕರೆಂಟಲ್ಲಿ ಕೆಲಸ ಮಾಡಕ್ಕೆ ಹೋಗಿ ಅವಘಡಗಳು ಸಂಭವಿಸಿ ಅಂಗಗಳನ್ನು ಕಳ್ಕೊಂಡು ಪ್ರಾಣಗಳನ್ನು ಕಳ್ಕೊಂಡು ಅವರ ನೌಕರರ ಒಂದು ಕುಟುಂಬಗಳು ಸಹ ಇವತ್ತು ಬೀದಿಯಲ್ಲಿ ಬರೋತರಾಗಿದೆ. ಸುಮಾರು ಜನಕ್ಕೆ ಇದರಿಂದ ತೊಂದರೆ ಆಗಿದೆ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಿರುವಂಥವರು ಸಾರ್ವಜನಿಕ ಸೇವೆಯಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದೀವಿ. ನಾವು ಸೇವೆ ಕೊಡದೇ ಇದ್ದ ಪಕ್ಷದಲ್ಲಿ, ನಮ್ಮಿಂದ ತೊಂದರೆ ಆಗಿದ್ದ ಪಕ್ಷದಲ್ಲಿ ಅವ್ರು ಖಾಸಗೀಕರಣ ಮಾಡೋದಕ್ಕೆ ಹೊರಡ್ಬೋದು. ನಾವು ಯಾವುದೇ ರೀತಿಯ ಒಂದು 5 ನಿಮಿಷಗಳು ನಾವು ಕಾಲವನ್ನು ವ್ಯರ್ಥ ಮಾಡೋದಿಲ್ಲ. ಒಂದು ಮನೇಲಿ ಕರೆಂಟ್ ಇಲ್ಲ ಅಂದರೆ ತಕ್ಷಣ ಬರೋದಕ್ಕೆ ಅಲ್ಲಿಗೆ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಲೈನ್ ಆಫ್ ಆಗಿದೆ ಅಂತಂದರೆ ಗಂಟೆಗಳಲ್ಲಿ ಅಲ್ಲಿ ನಾವು ವ್ಯವಸ್ಥೆ ಮಾಡಿ ಪುನರ್ ಸ್ಥಾಪಿಸ್ತಾ ಇದ್ದೀವಿ. ಯಾವುದೇ ಮಳೆ ಬಂದ ಸಮಯದಲ್ಲಿ ಎಲ್ಲರೂ ಮನೇಲಿ ಮಲಗಿರ್ತಾರೆ. ಅದು ನಮ್ಮ ನೌಕರರು ಫೀಲ್ಡಲ್ಲಿ ಇರ್ತಾರೆ. ನದಿಗಳು ಹರಿತಾ ಇರ್ಬೋದು, ಕೆರೆಗಳಿರ್ಬೋದು, ಯಾವುದೇ ಕಂಬ ಬಿದ್ದೋಗ್ಲಿ ಅದನ್ನು ತಕ್ಷಣ ರಿಪೇರಿ ಮಾಡೋ ಕೆಲಸವನ್ನು ನಾವು ತುರ್ತು ವಿಚಾರದಲ್ಲಿ ಕೂಡ ನಾವು ಅದಕ್ಕೆ ಕಾರ್ಯರೂಪ ಆಗ್ತಾ ಇದ್ದೀವಿ. ಆದರೆ ಖಾಸಗಿಯವರು ಬಂದರೆ ಈ ರೀತಿಯ ಸೇವೆ ಕೊಡೋದು ಮುಂದೆ ಕಷ್ಟ ಆಗ್ಬೋದು. ನಮ್ಮಿಂದ ಸುಮಾರು ಸಾರ್ವಜನಿಕ ವಲಯ ಸೇವೆಯನ್ನು ನಾವು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀವಿ. ಬೆಸ್ಕಾಂನ ಯಾವುದೇ ಕಾರಣಕ್ಕೂ ಕಟ್ಟಿ ಬೆಳೆಸಿರುವಂಥ ಬೆಸ್ಕಾಂನ ಖಾಸಗೀಕರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದರಿಂದ ನೌಕರರಿಗೂ ಸಮಸ್ಯೆ ಆಗ್ತದೆ. ಮುಂದಿನ ದಿನಗಳಲ್ಲಿ ರೈತಾಪಿ ವರ್ಗದ ಜನರು ಕೂಡ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತದೆ. ಈಗ IPCTಗಳ ಕರೆಂಟ್ಗೆ ಸಬ್ಸಿಡಿ ಕೊಡೋದನ್ನು ನಿಲ್ಲಿಸಬಹುದು. ಮಧ್ಯಮ ವರ್ಗದ ಜನರು ಮತ್ತೆ ಬಡ ಜನರಿಗೆ ಏನು ಪುಟರ್ ಜ್ಯೋತಿ, ಭಾಗ್ಯಜ್ಯೋತಿ ಸಬ್ಸಿಡಿ ಕರೆಂಟ್ಗಳಿದ್ದಾವೆ ಎಲ್ಲವೂ ನಿಲ್ಲಿಸೋ ಮಟ್ಟಕ್ಕೆ ಬರ್ತದೆ. ಯಾರೂ ಪ್ರೈವೇಟ್ ಅವರು ಫ್ರೀ ಕಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಮುಂದೆ ಬರೋದಿಲ್ಲ. ಅವರು ಬರೀ ವಾಣಿಜ್ಯ, HT ಕನ್ಸ್ಯೂಮರು, ಕಮರ್ಷಿಯಲ್ ಕನ್ಸ್ಯೂಮರ್ ಮಾತ್ರ ಆಯ್ಕೆ ಮಾಡಿಕೊಂಡು ಹಂತವಾಗಿ ಬೆಸ್ಕಾಂನ ನಿರ್ನಾಮ ಮಾಡುವಂಥ ಕೆಲಸ ಮಾಡ್ತಾರೆ. ಹಾಗಾಗಿ ಸಾರ್ವಜನಿಕ ಸೇವೆ ಮಾಡೋದು ಸಾರ್ವಜನಿಕ ಸಂಸ್ಥೆಯಲ್ಲೇ ಇರಬೇಕು ಹೊರತು ಈ ಕ್ಷೇತ್ರದಲ್ಲಿ ಪ್ರೈವೇಟಿಸಮ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಕರ್ನಾಟಕದಲ್ಲಿ ಮನವಿ ಮಾಡ್ತಾರೆ.